ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಬಹಳಷ್ಟು ದಿನದಿಂದ ನೀವೆಲ್ಲ ಹೇಳ್ತಾ ಇದ್ರಿ ಇಂಗ್ಲೀಷ್ ಗ್ರಾಮರ್ ಮಾಡಿ ಸರ್, ಇಂಗ್ಲೀಷ್ ಗ್ರಾಮರ್ ಮಾಡಿ, ಹೆಚ್ಚಿಗೆ ಇಂಗ್ಲೀಷ್ ಗ್ರಾಮರ್ ಮಾಡಿ ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ನಾನು ವೆಕ್ಯಾಬ್ಲರಿ ಕ್ಲಾಸ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಎವ್ರಿ ಡೇ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಭಾಳ ಜನ ನೋಡ್ತಾ ಇಲ್ಲ, ನೋಡಬೇಕು ಫ್ರೆಂಡ್ಸ್. ಆ್ಯಂಡ್ ವೆಕ್ಯಾಬ್ಲರಿ ಎಲ್ಲ ಲೈಕ್ ಒಂದಿನ 2 ದಿನದೊಳಗೆ ನಿಮಗೆ ಡೆವಲಪ್ ಆಗುವಂಥದ್ದಲ್ಲ. ಇಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್. ಸುಮ್ಮನೆ ಶಬ್ದ ಸಂಗ್ರಹಣೆ ಬರೋದಿಲ್ಲ. ನಮಗೆ ಕನ್ನಡ ಕೂಡ ಹಾಗೆ ಬಂದಿಲ್ಲ. ಕನ್ನಡ ಮಾತೃಭಾಷೆ ಅನ್ನೋದಕ್ಕೆ ಬಂದಿದೆ. ಯಾರ್ಯಾರೆಲ್ಲ ವೆಕ್ಯಾಬ್ಲರಿ ಕ್ಲಾಸ್ ನೋಡ್ತಾ ಇಲ್ಲ, ನೀವೆಲ್ಲರೂ ನೋಡ್ರಿ. ಆಮೇಲೆ ಒಂದು ಕಡೆ ಸಪ್ರೇಟಾಗಿ ಒಂದು ಬುಕ್ ಮಾಡಿ ವೆಕ್ಯಾಬ್ಲರಿಗಳನ್ನು ಬರಿತಾ ಹೋಗ್ರಿ. ಎಂಟಾನಿಮಸ್ ಹೇಳ್ತಾ ಇದ್ದೀನಿ, ಸಿನಾನಿಮಸ್ ಹೇಳ್ತೀನಿ, ಅದನ್ನು ಒಂದು ಸೆಂಟೆನ್ಸ್ ಒಳಗೆ ಉಪಯೋಗ ಮಾಡಿ ಹೇಳ್ತಾ ಇದ್ದೀನಿ. ಅದರ ಉಪಯೋಗವನ್ನು ತಗೊಳ್ರಿ. ದ ಪ್ರಾಬ್ಲಮ್ ಈಸ್, ಇಂಗ್ಲೀಷ್ ಕಲಿಬೇಕು ಅಂತ ಭಾಳ ಜನ ಹೇಳ್ತೀರಿ, ಒಂದಿನ ಶುರು ಮಾಡಿರ್ತೀರಿ, ಬಟ್ ನೆಕ್ಸ್ಟ್ ದಿನ ಅದನ್ನು ನೀವು ಕಂಟಿನ್ಯೂ ಮಾಡೋದಿಲ್ಲ. ಆ್ಯಂಡ್ ಹಾಗಾಗಿ 50% ಆಫ್ ದಿ ಪೀಪಲ್, ಈ ಭೂಮಿ ಮೇಲಿರೋರು ಯಾರೂ ಕೂಡ ಅವ್ರು ಅನ್ಕೊಂಡಿದ್ದನ್ನು ಮಾಡೋದಿಲ್ಲ ಫ್ರೆಂಡ್ಸ್. ಬಟ್ ಅನ್ಕೊಂಡಿದ್ದ ಮಾಡಬೇಕು ಅಂದರೆ ಎವ್ರಿ ಡೇ, ಪ್ರತಿದಿನ ನೀವು ಅದ್ರ ಸಂಬಂಧ ವರ್ಕ್ ಮಾಡಬೇಕು. ಬರೀ ಡ್ರೀಮ್ ಇಟ್ಕೊಂಡು ಆರಾಮಾಗಿ ಮಲ್ಕೊಂಡಾಗ ಡ್ರೀಮ್ ಕಾಣೋದಲ್ಲ. ನಿಮ್ಮ ಡ್ರೀಮ್ ನಿಮ್ಮನ್ನು ಮಲಗದೇ ಇರೋ ಹಾಗೆ ಮಾಡಬೇಕು. ಅದಕ್ಕೆ ನಿಮ್ಮ ಪ್ರತಿದಿನದ ಎಫರ್ಟ್ ಅವಶ್ಯಕತೆ ಇದೆ. ಈಗ ನಾನು 60 ಕ್ವಶನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಕ್ಲಾಸ್ನಲ್ಲಿ ಎಲ್ಲವೂ ಕೂಡ ಗ್ರಾಮರ್ ರಿಲೇಟೆಡ್ ಕ್ವಶನ್ಸ್ ಆಗಿರ್ತವೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ PDO ಎಕ್ಸಾಮ್ನ ಮೂಲವಾಗಿಟ್ಕೊಂಡು, ಅಂದರೆ ಗ್ರೂಪ್ C ಎಕ್ಸಾಮ್ನ ಮೂಲವಾಗಿಟ್ಕೊಂಡು ನಾನು ಡಿಸ್ಕಷನ್ ಮಾಡ್ತಿದ್ದೀನಿ. ಐ ಡೋಂಟ್ ಗೋ ಇನ್ ಟು ಟೂ ಮಚ್ ಡೀಪ್ ಆಗಿ ನಾನು ಹೋಗೋದಿಲ್ಲ ಫ್ರೆಂಡ್ಸ್. ಓಕೆ, ಐ ಕ್ಯಾನ್ ಡಿಸ್ಕಸ್ ಲೈಕ್ 10 ಕ್ವಶನ್ಸ್ನ ನಾನು 1 ಅವರ್ ಡಿಸ್ಕಸ್ ಮಾಡ್ಬೋದು. ಐ ನೋ ದ್ಯಾಟ್ ಮಚ್ ಥಿಂಗ್ಸ್. ಬಟ್ ಈಗ ನನ್ನ ಉದ್ದೇಶ ಎಕ್ಸಾಮ್ ಆಗಿದೆ. ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್. ಓಕೆ, ಫಸ್ಟ್ ಕ್ವಶನ್, ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್. ಹಿ ಈಸ್ ಸೀನಿಯರ್ ದ್ಯಾನ್ ಮೀ. He is more senior than me. He is senior to me. He is senior than me. ಓಕೆ, ನೋಡಿ, ಈ ಥರ ನಿಮಗೆ 4 ಆಪ್ಷನ್ಸ್ಗಳಿದ್ದಾವೆ. ಐ ಹೋಪ್ ನೀವು ಎಲ್ಲ ವಿಚಾರ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ನೀವು ನಾನು ಕ್ವಶನ್ ಕೊಟ್ಟ ತಕ್ಷಣ ಡೆಫಿನೆಟ್ಲಿ ಆ ವಿಡಿಯೋನ ಪಾಸ್ ಮಾಡಿಬಿಟ್ಟು ವಿಚಾರ ಮಾಡಿ ಆನ್ಸರ್ ಹಾಕಿ. ಓಕೆ, ಹಿ ಈಸ್ ಸೀನಿಯರ್ ದ್ಯಾನ್ ಮೀ, ತಪ್ಪು. ಓಕೆ, he is more senior than me. ಫಸ್ಟ್ ಆಫ್ ಆಲ್ ಸೀನಿಯರ್ ಅಂದ್ರೆ ದೊಡ್ಡವರು, ಮತ್ತೇನು ಮೋರ್ ಸೀನಿಯರ್. ಓಕೆ, ಆ್ಯಂಡ್ he is senior to me. ಓಕೆ, ಇದನ್ನು ಒಂದು ಚಾಯ್ಸ್ ಇಟ್ಕೊಳ್ಳೋಣ. he is senior than me. ಓಕೆ, ದೆನ್ ಅಂದರೆ ಮೀನಿಂಗ್ ಬೇರೆ ಆಗುತ್ತೆ ಫ್ರೆಂಡ್ಸ್. ದ್ಯಾನ್ ಅಂದರೆ ನನಗಿಂತ ಅಂತ ಆಗುತ್ತೆ. ಓಕೆ, he is senior than me. ಓಕೆ, that is also wrong. he is senior to me. ಓಕೆ, ಅವನು ನನಗಿಂತ ದೊಡ್ಡವನೇ, ನನಗೆ ಸೀನಿಯರ್ ಆಗಿದ್ದಾನೆ. ಹಿ ಈಸ್ ಸೀನಿಯರ್ ಟು ಮೀ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ಸಿ, ಗೋ ಟು, ಇಲ್ಲಿ ಗೋ ಕೊಟ್ಟಿದ್ದಾರೆ. ಗೋ ಟು ದ ಜಿಮ್ ಎವ್ರಿ ಡೇ. ಸಿ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್. ನೀವು ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಬ್ನ ಚೂಸ್ ಮಾಡಬೇಕು. ಸಿ, ಇಲ್ಲಿ ಗೋ ಕೊಟ್ಟಿದ್ದಾರೆ. ಗೋಸ್, ಗೋ, ಗೋಯಿಂಗ್, ಗಾನ್. ಓಕೆ, ಗೋ ಆಲ್ರೆಡಿ ಕೊಟ್ಟಿದ್ದಾರೆ. ಗೋಯಿಂಗ್ ನೋ. ಓಕೆ, ಗಾನ್ ಆಲ್ಸೋ ನೋ. ಸಿ ಗೋಸ್. ಓಕೆ, ರೈಟ್ ಆನ್ಸರ್ ಈಸ್ ಸಿ ಗೋಸ್ ಟು ಜಿಮ್. ಓಕೆ, ಎವ್ರಿ ಡೇ. ಸಿ ಗೋಸ್ ಆಗಬೇಕು. ಹಿ ಗೋಸ್, ಸಿ ಗೋಸ್, ದೇ ಗೋ. ಓಕೆ, ಹಿ ಗೋಸ್, ಸಿ ಗೋಸ್, ಗೋಸ್ ಆಗಬೇಕು. ಓಕೆ, ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಪ್ರಿಪೋಸಿಷನ್ ಕರೆಕ್ಟ್ ಪ್ರಿಪೋಸಿಷನ್ನ ಸೆಲೆಕ್ಟ್ ಮಾಡಬೇಕು. ಹಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಇಲ್ಲಿ ನಿಮಗೆ ಯಾವ ವರ್ಡ್ಸ್ ಬರುತ್ತೆ ಅಂತ ಹೇಳಬೇಕು. ಹಿ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್, ಇಸ್ ಇಟ್ ಕರೆಕ್ಟ್? ಹಿ ಈಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ಇಸ್ ಇಟ್ ಕರೆಕ್ಟ್? ಆರ್ ಹಿ ಈಸ್ ಗುಡ್ ವಿತ್ ಮ್ಯಾಥಮೆಟಿಕ್ಸ್, ಹಿ ಈಸ್ ಗುಡ್ ಆನ್ ಮ್ಯಾಥಮೆಟಿಕ್ಸ್. ಆನ್ ವಿತ್ ಅಂತೂ ಮೊದಲೇ ತೆಗೆದು ಬಿಡ್ಬೋದು ನೀವು. ಓಕೆ, ಸೊ ಆ್ಯಂಡ್ ಇನ್ ಆಟ್ ನಿಮಗೆ ಆಪ್ಷನ್ಸ್ ಉಳಿದಿದ್ದಾವೆ. ಹಿ ಈಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಬರೋದಿಲ್ಲ ಫ್ರೆಂಡ್ಸ್. ಹಿ ಈಸ್ ಗುಡ್ ಆಟ್. ಓಕೆ, ಹಿ ಈಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್ ಅಂತ ಬರುತ್ತೆ. ಸೊ ಆಟ್ ಈಸ್ ದ ಕರೆಕ್ಟ್ ಒನ್. ಪ್ರಿಪೋಸಿಷನ್, ಐ ವಾಂಟ್ ಟು ಡೂ ಪ್ರಿಪೋಸಿಷನ್ ಆ್ಯಂಡ್ ಕಂಜಂಕ್ಷನ್ ಸಪ್ರೇಟ್ಲಿ ಆ್ಯಂಡ್ ಇವನ್ ವಿತ್ ಸಮ್ 20-30 ಎಕ್ಸಾಂಪಲ್ಸ್ ಒಂದಿಗೆ ನಾನು ನಿಮಗೆ ಮಾಡಿಕೊಡ್ತೀನಿ. ಓಕೆ, ಬಿಫೋರ್ PDO ಎಕ್ಸಾಮ್. ನಾನ್ HK ಎಕ್ಸಾಮಾ? HK ಎಕ್ಸಾಮ್ಗೆ ಆಗೋದಿಲ್ಲ. ಐ ಹ್ಯಾವ್ ಕ್ಲಾಸಸ್, ಟೂ ಮೆನಿ ಕ್ಲಾಸಸ್. ಚೂಸ್ ದ ಗ್ರಾಮೆಟಿಕಲಿ ಕರೆಕ್ಟ್ ಸೆಂಟೆನ್ಸ್.
ಯಾವುದು ಇದರೊಳಗೆ ಗ್ರಾಮೆಟಿಕಲಿ ಕರೆಕ್ಟ್ ಆದಂಥ ಸೆಂಟೆನ್ಸ್ ಇದೆ ನೀವು ಚೂಸ್ ಮಾಡಬೇಕು. ನೀದರ್ ಆಫ್ ದೆಮ್ ಆರ್ ಅವೈಲೇಬಲ್, ನೀದರ್ ಆಫ್ ದೆಮ್ ಈಸ್ ಅವೈಲೇಬಲ್, ನೀದರ್ ಆಫ್ ದೆಮ್ ವರ್ ಅವೈಲೇಬಲ್. ಓಕೆ, ಆ್ಯಂಡ್ ಡಿ ಆಪ್ಷನ್ಸ್ ಏನಿದೆ ನೋಡಿ, neither of them has available, has been available. No, neither of them has been available ಅಂತೂ ಆಗೋದಿಲ್ಲ. neither of them were ಕೂಡ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, that is wrong. neither of them is available, yes. okay, this is most appropriate. neither of them are available, again are were is not available. okay, so neither ಯಾರೂ ಇಲ್ಲ. ಓಕೆ, ನೀದರ್ ಆಫ್ ದೆಮ್ ಈಸ್ ಅವೈಲೇಬಲ್, ಅವನು ಇಲ್ಲ ಇವನು ಇಲ್ಲ, ಯಾರು ಕೂಡ ಅವೈಲೇಬಲ್ ಇಲ್ಲ. ಈಸ್ ದ ರೈಟ್ ಹಿಯರ್ ಫ್ರೆಂಡ್ಸ್. ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ 5th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಕಂಜಂಕ್ಷನ್. ಓಕೆ, ಕರೆಕ್ಟ್ ಕಂಜಂಕ್ಷನ್ ಚೂಸ್ ಮಾಡಬೇಕು. ಡ್ಯಾಶ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್ unless, although, because. okay, these are the options you are having. okay, so ನೀವು ನೋಡಿ ಇಲ್ಲಿ ಮೀನಿಂಗ್ ಅರ್ಥ ಮಾಡ್ಕೋಬೇಕು ನೀವು. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್. ನೋ, ಇದು ನಿಮಗೆ ಸರಿಯಾಗಿ ಮೀನಿಂಗ್ನ ಕೊಡ್ತಾ ಇಲ್ಲ, ಈ ಸೆಂಟೆನ್ಸ್ ಸರಿಯಾಗಿ ಮೀನಿಂಗ್ನ ಕೊಡೋದಿಲ್ಲ. ಓಕೆ, ಅನ್ಲೆಸ್. ಓಕೆ, ನೋಡಿ ಅನ್ಲೆಸ್ ಹಚ್ಚಿ ನೋಡಿ, ಅನ್ಲೆಸ್ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್. ಎಸ್, ನೀ ಎಲ್ಲಿ ತನಕ ಹಾರ್ಡ್ ವರ್ಕ್ ಮಾಡೋದಿಲ್ಲ ಅಲ್ಲಿವರೆಗೂ ಪರೀಕ್ಷೆಗಳನ್ನು ಪಾಸ್ ಮಾಡೋದಿಲ್ಲ. ಎಸ್, ಡೆಫಿನೆಟ್ಲಿ ಈ ಒಂದು ಉತ್ತರ ಸರಿಯಾಗಿ ಬರ್ಬೋದು. ನೆಕ್ಸ್ಟ್, ಆಲ್ದೋ ಯು ವರ್ಕ್ ಹಾರ್ಡ್ ಯು ವಿಲ್ ನಾಟ್ ಪಾಸ್ ದ ಎಕ್ಸಾಮ್. ಓಕೆ, ಆಲ್ದೋ ಬರುತ್ತೆ ಬಟ್ ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಬಿಕಾಸ್ ಯು ವರ್ಕ್ ಹಾರ್ಡ್, ಓಕೆ, ಇದು ಕೂಡ ಆಗೋದಿಲ್ಲ. ಇವು ಎರಡು ಅಂತೂ ನೀವು ಈಸಿಯಾಗಿ ತೆಗೆದುಬಿಡ್ಬೋದು. ಆಲ್ದೋ ಆ್ಯಂಡ್ ಅನ್ಲೆಸ್ ನಿಮಗೆ ಲಾಸ್ಟಿಗೆ ಉಳಿಯುತ್ತೆ, ಬಟ್ ಅನ್ಲೆಸ್ ಇಸ್ ದ ರೈಟ್ ಆನ್ಸರ್ ಹಿಯರ್ ಫ್ರೆಂಡ್ಸ್. ಆಲ್ದೋ ಬುಕ್ಕಿಂತನೂ ಅನ್ಲೆಸ್ ಸರಿಯಾಗಿ ಪಿಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಓಕೆ, ಇಲ್ಲಿ ಆರ್ಟಿಕಲ್ ಕೇಳಿದ್ದಾರೆ ನೋಡಿ, ನಾನು ಡಿಫ್ರೆಂಟ್ ಇರುವಂಥದ್ದನ್ನು ನಿಮಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ, ಸಿ ಈಸ್ ಡ್ಯಾಶ್ ಹಾನೆಸ್ಟ್ ಪರ್ಸನ್. ಸಿ ಈಸ್ ಅ ಹಾನೆಸ್ಟ್ ಪರ್ಸನ್, ಆ್ಯನ್ ಹಾನೆಸ್ಟ್ ಪರ್ಸನ್, ದ ಹಾನೆಸ್ಟ್ ಪರ್ಸನ್. ನೋ, ದ ಅಂತೂ ನಾವು ಇದಕ್ಕೆ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ನನ್ ಆಫ್ ದಿ ಅಬೌವ್ ಕೂಡ ಅಲ್ಲ. ಓಕೆ, ಸಿ ಈಸ್ ಆ್ಯನ್ ಹಾನೆಸ್ಟ್ ಪರ್ಸನ್ ಇಸ್ ದ ರೈಟ್ ಒನ್ ಫ್ರೆಂಡ್ಸ್. ಓಕೆ, ಸೊ ಇದು ನಿಮಗೆ ಪರ್ಫೆಕ್ಟಾಗಿ ಈ ಒಂದು ಪ್ಲೇಸ್ನಲ್ಲಿ ಪಿಟ್ ಆಗುತ್ತೆ. ಸಿ ಈಸ್ ಆ್ಯನ್ ಹಾನೆಸ್ಟ್ ಪರ್ಸನ್. ಹಾಂ, ಇದ್ದಾರೆ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್. ಈಗ 4 ಆಪ್ಷನ್ಸ್ ಇದಾವೆ. ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್. ನೀವು ಕರೆಕ್ಟ್ ಸೆಂಟೆನ್ಸ್ ಇರೋದನ್ನು ಚೂಸ್ ಮಾಡಬೇಕು. ಈಚ್ ಆಫ್ ದ ಬಾಯ್ಸ್ ವರ್ ಗಿವನ್ ಅ ಬುಕ್. ಓಕೆ, ನೋ, ದಿಸ್ ಈಸ್ ಈಚ್ ಆಫ್ ದ ಬಾಯ್ಸ್ ಅಂತ ಬರೋದಿಲ್ಲ ಫ್ರೆಂಡ್ಸ್, ರಾಂಗ್ ಅಂತ ನೀವು ಹಾಕ್ಬೋದು. ಈಚ್ ಆಫ್ ದ ಬಾಯ್ಸ್ ವರ್ ಗಿವನ್ ಅ ಬುಕ್. ಈಚ್ ಆಫ್ ದ ಬಾಯ್ಸ್ ವರ್ ಗಿವನ್ ಬುಕ್. ನೆಕ್ಸ್ಟ್, ಈಚ್ ಆಫ್ ದ ಬಾಯ್ಸ್ ಹ್ಯಾಸ್ ಗಿವನ್ ಬುಕ್. ಈಚ್ ಆಫ್ ದ ಬಾಯ್ಸ್ ಹ್ಯಾಸ್ ಗಿವನ್. ನೋ, ದಟ್ ಈಸ್ ರಾಂಗ್. ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಬೀನ್ ಗಿವನ್ ಬುಕ್. ದಟ್ ಈಸ್ ಆಲ್ಸೋ ರಾಂಗ್. ಓಕೆ, ಸೊ ಇದು ಕೂಡ ತೆಗಿಬೋದು. ಈಚ್ ಆಫ್ ದ ಬಾಯ್ಸ್ ವಾಸ್ ಗಿವನ್ ದ ಬುಕ್. ಓಕೆ, a book was given a book is the right answer friends. Next, choose the correct options to complete the sentence. The boy whom I met yesterday dash my neighbor. Okay, is my neighbor, are my neighbor, was my neighbor, were my neighbor. Okay, what is your answer? See, the boy who I met yesterday is my ನೇಬರ್ ಇಸ್ ದ ರೈಟ್ ಆನ್ಸರ್. ನಿನ್ನೆ ಮೀಟ್ ಆಗಿದ್ನಲ್ಲ ಆ ಹುಡುಗ ನಮ್ಮ ಪಕ್ಕದ ಮನೆಯವನು. ಓಕೆ, ನಮ್ಮ ಪಕ್ಕದ ಮನೆಯವನು ಅಂತ ಹೇಳ್ಬೋದು. ಸೆಲೆಕ್ಟ್ ದ ಕರೆಕ್ಟ್ ಫ್ರಮ್ ದ ಅಡ್ಜೆಕ್ಟಿವ್. ಇಂಪಾರ್ಟೆಂಟ್, ಅಡ್ಜೆಕ್ಟಿವ್. ದಿಸ್ ಈಸ್ ದ ಡ್ಯಾಶ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಓಕೆ, ಮೋರ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್ ಗೆಸ್ಟ್. ಓಕೆ, ಇಂಟ್ರೆಸ್ಟಿಂಗ್ ಗೆಸ್ಟ್ ಅಂತೂ ಇದು ಪಾಸಿಬಲೇ ಇಲ್ಲ ಫ್ರೆಂಡ್ಸ್, ಇಂಟ್ರೆಸ್ಟಿಂಗ್ ಗೆಸ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಈಸ್ ದ ಬುಕ್, ದಿಸ್ ಈಸ್ ದ ಮೋರ್ ಇಂಟ್ರೆಸ್ಟಿಂಗ್ ಬುಕ್ ಐ ಹ್ಯಾವ್ ಎವರ್ ರೆಡ್. ಓಕೆ, ಮೋಸ್ಟ್ ಇಂಟ್ರೆಸ್ಟಿಂಗ್ ಕೂಡ ಇಲ್ಲಿ ಆಗೋದಿಲ್ಲ. ಓಕೆ, ಮೋಸ್ಟ್ ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟಿಂಗ್.
ಮೂರು ಆಪ್ಷನ್ಸ್ ಇದಾವೆ. ಅಡ್ಜೆಕ್ಟಿವ್ ಕೇಳ್ತಿದ್ದಾರೆ. ಓಕೆ, ಅಡ್ಜೆಕ್ಟಿವ್ ಅಂದರೆ ಇದರೊಳಗೆ ಹೈಯೆಸ್ಟ್ ಅಂತ ಹೇಳಿದ್ದು ನಿಮಗೆ ಅಡ್ಜೆಕ್ಟಿವ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅಂದರೆ ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಮೋಸ್ಟ್ ಇಂಟ್ರೆಸ್ಟಿಂಗ್. ಮೋಸ್ಟ್ ಇಂಟ್ರೆಸ್ಟಿಂಗ್ ಈಸ್ ಅಡ್ಜೆಕ್ಟಿವ್. ಓಕೆ, ನಾನು ಗ್ರಾಮರ್ ಕ್ಲಾಸ್ನ ಮಾಡಿಲ್ಲ ನಿಮಗಿನ್ನು, ಬಟ್ ನಾನು ಡೀಟೇಲ್ಡ್ ಆಗಿ ಮಾಡ್ತೀನಿ ಫ್ರೆಂಡ್ಸ್. ಗಿವ್ ಮಿ ಸಮ್ ಟೈಮ್. ಡೇ ಟು ಡೇ, ಎವ್ರಿ ಡೇ ಐ ವಿಲ್ ಟ್ರೈ ಟು ಪುಟ್ ಒನ್ ಗ್ರಾಮರ್ ಕ್ಲಾಸ್. ಓಕೆ, ಅಡ್ಜೆಕ್ಟಿವ್ ಆಗಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಇಸ್ ದ ರೈಟ್ ಆನ್ಸರ್ ಇನ್ ದಿಸ್ ಸೆಂಟೆನ್ಸ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ 10th ಕ್ವಶನ್. ಚೂಸ್ ದ ಕರೆಕ್ಟ್ ಫ್ರೇಸ್. ಐ ವುಡ್ ರಾದರ್ ಯು ಡ್ಯಾಶ್ me the truth. Okay, tells me the truth, told me the truth, tell me the truth, telling ಅಂತ ನಿಮಗೆ 4 ಆಪ್ಷನ್ಸ್ಗಳು ಇದಾವೆ ಫ್ರೆಂಡ್ಸ್. ಓಕೆ, ಸೊ ಐ ವುಡ್ ರಾದರ್ ಯು ಟೋಲ್ಡ್ ಮೀ ದ ಟ್ರೂತ್. ಓಕೆ, ಟೋಲ್ಡ್ ಈಸ್ ದ ರೈಟ್ ಹಿಯರ್ ಫ್ರೆಂಡ್ಸ್. ಓಕೆ, ಟೋಲ್ಡ್ ಬೆಟರ್ ಶೂಟು ಆಗುತ್ತೆ. ನೆಕ್ಸ್ಟ್, ಎರರ್ ಐಡೆಂಟಿಫಿಕೇಶನ್. Okay, identify the error in the sentence. That's important. She don't know the answer to the question. She don't know the answer to the question ಅಂತ ಇದೆ ಫ್ರೆಂಡ್ಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಡೋಂಟ್ ನೋ ಬರೋದಿಲ್ಲ. ಓಕೆ, ಸಿ ಡೋಂಟ್ ನೋ ಅಂತ ಆಗೋದಿಲ್ಲ, ಸಿ ಡಸಂಟ್ ನೋ ಅಂತ ಆಗುತ್ತೆ ಫ್ರೆಂಡ್ಸ್. ಓಕೆ, ಸಿ ಡಸಂಟ್ ನೋ ದ ಆನ್ಸರ್ ಟು ದ ಕ್ವಶನ್ ಅಂತ ಆಗುತ್ತೆ. Find the error. Again, there is one more error. Okay, ನೋಡಿ ಏನಿದೆ, he is playing cricket since morning. He is playing cricket since morning. Okay, it should be he has been playing cricket since morning, not is. He has been playing cricket since morning ಅಂತ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, one of the boy is absent. Okay, you have to correct the sentence. One of the boy is absent. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಓಕೆ, ಒನ್ ಆಫ್ ದ ಬಾಯ್ ಅಲ್ಲ ಇದು. ಓಕೆ, ಒನ್ ಆಫ್ ದ ಬಾಯ್ಸ್ ಅಂತ ಆಗಬೇಕು. ಒನ್ ಆಫ್ ದ ಬಾಯ್ಸ್ ಈಸ್ ಅಬ್ಸೆಂಟ್. ಉಳ್ಕಿದೆಲ್ಲ ಕರೆಕ್ಟ್ ಇದೆ. ಓಕೆ, ದಿಸ್ ಈಸ್ ನಾಟ್ ಬಾಯ್, ದಿಸ್ ಈಸ್ ಬಾಯ್ಸ್. ಒನ್ ಆಫ್ ದ ಬಾಯ್ಸ್ ಅಂತ ಆಗಬೇಕು ಫ್ರೆಂಡ್ಸ್. ಸ್ಪಾಟ್ ಎರರ್. Next, spot error. The sceneries here is beautiful. The sceneries here is beautiful anta ide friends. Okay, so the sceneries here will be the beautiful. Okay, illi nodi, it should be sceneries anta agbardu. Okay, sceneries here are the beautiful agbardu. This is sceneries agbeku, scenery agbeku. Okay, scenery is beautiful ಅಂತ ಆಗಬೇಕು. ದ ಸಿನರಿ ಈಸ್ ಬ್ಯೂಟಿಫುಲ್ ಅಷ್ಟೇ ಆಗಬೇಕು. ದ ಸಿನರಿ ಹಿಯರ್ ಈಸ್ ಬ್ಯೂಟಿಫುಲ್ ಅಂತ ಆಗಬೇಕು, ಸಿನರೀಸ್ ಆಗಬಾರ್ದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಎರರ್. ದ ಫರ್ನಿಚರ್ಸ್ ವರ್ ಅರೇಂಜ್ಡ್ ನೀಟ್ಲಿ. ದ ಫರ್ನಿಚರ್ಸ್ ವರ್ ಅರೇಂಜ್ಡ್ neatly. Okay, so here it is, you have to remove this yes. Furniture itself is a plural. Furniture were arranged neatly ಅಂತ ಇದು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಕರೆಕ್ಟ್ ದ ಸೆಂಟೆನ್ಸ್. ಓಕೆ, 16th one. I have been to the temple yesterday. I have been to the temple yesterday. ಇಲ್ಲಿ ನಿಮಗೆ ಏನು ಕರೆಕ್ಟ್ ಆಗಬೇಕು ಅಂತ ನೀವು ಹೇಳಬೇಕು. ಐ ಹ್ಯಾವ್ ಬೀನ್ ಅನ್ನೋಕ್ಕಿಂತನೂ ಐ ವೆಂಟ್ ಟು ದ ಟೆಂಪಲ್ ಎಸ್ಟರ್ಡೇ. ವೆಂಟ್ ಆಗಬೇಕು ಫ್ರೆಂಡ್ಸ್. ಓಕೆ, ವೆಂಟ್ ನಿನ್ನೆ ನಾನು ಹೋಗಿದ್ದೆ ಆಗಬೇಕು. ಓಕೆ, ಸೊ ನೆಕ್ಸ್ಟ್, ಫೈಂಡ್ ದ ಎರರ್. ಸಿ ಈಸ್ ಮೋಸ್ಟ್ ಸ್ಮಾರ್ಟೆಸ್ಟ್ ಗರ್ಲ್ ಇನ್ ಕ್ಲಾಸ್. ಓಕೆ, ಸಿ ಈಸ್ ಮೋಸ್ಟ್ ಸ್ಮಾರ್ಟೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ನೋ, ಸ್ಮಾರ್ಟೆಸ್ಟ್ಗೆ ಟೆಸ್ಟ್ ಬರೋದಿಲ್ಲ, ಸ್ಮಾರ್ಟ್. ಓಕೆ, ಸಿ ಈಸ್ ಸ್ಮಾರ್ಟೆಸ್ಟ್. ಓಕೆ, ಮೋಸ್ಟ್ ಸ್ಮಾರ್ಟೆಸ್ಟ್ ಅಂತ ಇದೆ ಅಲ್ವಾ, ಮೋಸ್ಟ್ ಸ್ಮಾರ್ಟೆಸ್ಟ್ ಅಂತ ಬರೋದಿಲ್ಲ ಫ್ರೆಂಡ್ಸ್. ದಿಸ್ ಸಿ ಈಸ್ ಸ್ಮಾರ್ಟೆಸ್ಟ್ ಅಂತ ಅಷ್ಟೇ ಬರುತ್ತೆ. ಓಕೆ, ಸ್ಮಾರ್ಟೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಸಿ ಈಸ್ ಸ್ಮಾರ್ಟೆಸ್ಟ್ ಗರ್ಲ್ ಇನ್ ದ ಕ್ಲಾಸ್, ದಟ್ಸ್ ಇಟ್. ಓಕೆ, ನೆಕ್ಸ್ಟ್, ಐಡೆಂಟಿಫೈ ದ ಎರರ್. ನೀದರ್ ಆಫ್ ದ ಬಾಯ್ಸ್ ಆರ್ ಅಟೆಂಡಿಂಗ್ ದ ಮೀಟಿಂಗ್. ನೀದರ್ ಆಫ್ ದ ಬಾಯ್ಸ್ ಆರ್ ಅಟೆಂಡಿಂಗ್ ದ ಮೀಟಿಂಗ್ ಅಂತ ಇದೆ. ಓಕೆ,
ಸೊ ನೀದರ್ ಆಫ್ ದ ಬಾಯ್ಸ್ ಈಸ್ ಅಂತ ಆಗಬೇಕು. ಓಕೆ, ನಾಟ್ ಆರ್. ನೀದರ್ ಆಫ್ ದಿ ಬಾಯ್ಸ್ ಈಸ್. ಓಕೆ, ಸ್ಪಾಟ್ ಎರರ್. ಸೊ ಈ ನೋಡಿ ಎಷ್ಟು ಮೈನ್ಯೂಟ್ ಇರ್ತವೆ ಇವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ನೆಕ್ಸ್ಟ್, ಸ್ಪಾಟ್ ದ ಮಿಸ್ಟೇಕ್. ಏನು ಮಿಸ್ಟೇಕ್ ಇದೆ ಹೇಳಬೇಕು. ಹಿ ವಾಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಆಲ್ರೆಡಿ ನಿಮಗೆ ಇಂಥದ್ದೊಂದು ಬಂದಿತ್ತು. ಓಕೆ, ಹಿ ವಾಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್ ಆಗಬೇಕು, ಈಸ್ ಅಲ್ಲ. ಓಕೆ, ಇನ್ ಅಲ್ಲ. ಓಕೆ, ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಎವ್ರಿ ಒನ್ ವರ್ ಹ್ಯಾಪಿ ಅಬೌಟ್ ದ ರಿಸಲ್ಟ್. ಎವ್ರಿ ಒನ್ ವರ್ ಹ್ಯಾಪಿ ಅಬೌಟ್ ದ ರಿಸಲ್ಟ್ ಅಂತ ಇದೆ ಅಲ್ವಾ. ಇದು ವರ್ ಆಗೋದಿಲ್ಲ ಫ್ರೆಂಡ್ಸ್. ಎವ್ರಿ ಒನ್ ವಾಸ್ ಹ್ಯಾಪಿ ಅಬೌಟ್ ರಿಸಲ್ಟ್ ಅಂತ ಆಗಬೇಕು. ಓಕೆ, ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ಸಿ ಡ್ಯಾಶ್ go to college every day. Anyway, I told this, no, she goes to college every day ಅಂತ ಆಗಬೇಕು ಇದು. ಓಕೆ, ಇದು ರಿಪೀಟೆಡ್ ಆಗಿ ಬಂದಿದೆ ಫ್ರೆಂಡ್ಸ್. ನೆಕ್ಸ್ಟ್, ದೇ ಆರ್ ಅಫ್ರೇಡ್ ಡ್ಯಾಶ್ ಆಫ್ ಸ್ನೇಕ್ಸ್. ಓಕೆ, ದೇ ಆರ್ ಅಫ್ರೇಡ್ಸ್ ಆಫ್ ಡ್ಯಾಶ್ ಆಫ್ ಸ್ನೇಕ್ಸ್. ಸೊ ಆ ಬ್ಲ್ಯಾಂಕ್ಗಳಿಗೆ ದೇ ಆರ್ ಅಫ್ರೇಡ್ ಆಫ್ ಸ್ನೇಕ್ಸ್. ದೇ ಆರ್ ಅಫ್ರೇಡ್ ಆಫ್ ಸ್ನೇಕ್ಸ್. ನಾರ್ಮಲಿ ಅಫ್ರೇಡ್ ಬಂದಾಗ ಆಪೇ ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಹಿ ವಾಸ್ ಟಯರ್ಡ್. ಹಿ ಕಂಟಿನ್ಯೂಡ್ ಟು ವರ್ಕ್. ಓಕೆ, ದಟ್ಸ್ ದ 23rd ಕ್ವಶನ್. ಆಲ್ಧೋ. ಓಕೆ, ಆಲ್ಧೋ ಹಿ ವಾಸ್ ಟಯರ್ಡ್ ಹಿ ಕಂಟಿನ್ಯೂಡ್ ಟು ವರ್ಕ್ ಅಂತ ಆಗಬೇಕು. ಆಲ್ಧೋ ಅಂತ ಬರಬೇಕು ಫ್ರೆಂಡ್ಸ್. ನೆಕ್ಸ್ಟ್, 24th ಕ್ವಶನ್. ವಿ dash leave the house at 8 p.m. yesterday. Okay, that is the question. We left. Okay, anta barbeku. We left the house at 8 p.m. yesterday. Not leave. We left. Okay, pick the correction. Next, the train arrived dash time. Okay, the train arrived on time. ಓಕೆ, ನೀವು ಏನು ಮಾಡಿ ಅಂದರೆ ವಿಡಿಯೋನ ಪಾಸ್ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ, ಸೊ ನೆಕ್ಸ್ಟ್, ಸಿ ಹ್ಯಾಸ್ ಬೀನ್ ವೇಟಿಂಗ್ ಹಿಯರ್ ಡ್ಯಾಶ್ 2 hours. ದಟ್ ಈಸ್ ದ ಕ್ವಶನ್. ಸಿ ಹ್ಯಾಸ್ ಬೀನ್ ವೇಟಿಂಗ್ ಹಿಯರ್ ಫಾರ್ 2 hours. ಓಕೆ, ದಟ್ ಈಸ್ ದ ಕರೆಕ್ಟ್ ಒನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ an article. Yes, now article. The first one is it was dash amazing experience. It was an amazing experience anta agutte. Okay, next, he was ill. Okay, he was ill, so he didn't go to work. So anta barutte friends. Next, okay, complete the sentence. ನೀವು ಕಂಪ್ಲೀಟ್ ಮಾಡಬೇಕು. I am good dash playing guitar. Okay, I am good at. ಇಲ್ಲಿ ಏನು ಬರುತ್ತೆ? I am good at playing guitar. That's the correct one. Next, 30th question, fill in the blank. This is the bad movie I have ever seen ಅಂತ ಇದೆ. This is, ಇದಕ್ಕೆ ಏನಾಗಬೇಕು ಫ್ರೆಂಡ್ಸ್? Worst. Okay, this is worst movie I have ever seen ಅಂತ ಆಗಬೇಕು ಫ್ರೆಂಡ್ಸ್. ವರ್ಸ್ಟ್ ಮೂವಿ ಅಂತ ಹೇಳ್ತಾರಲ್ವಾ. ಕರೆಕ್ಟ್ ದ ಸೆಂಟೆನ್ಸ್. ನೆಕ್ಸ್ಟ್, ಸಿ ಡಸಂಟ್ ನೋಸ್ ದ ಆನ್ಸರ್. ಓಕೆ, ಸಿ ಡಸಂಟ್ ನೋಸ್ ಆನ್ಸರ್ ಅಂತ ಬಂದಿದೆ ಅಲ್ವಾ 31st. ಸೊ ಜಸ್ಟ್ ಸಿ ಡಸಂಟ್ ನೋ ದ ಆನ್ಸರ್ ಅಷ್ಟೇ ಆಗಬೇಕು. ಸಿ ಡಸಂಟ್ ನೋಸ್ ಅಂತ ಆಗೋದಿಲ್ಲ. ಸಿ ಡಸಂಟ್ ನೋ ದ ಆನ್ಸರ್ ಆಗಬೇಕು. ನೆಕ್ಸ್ಟ್, ಐಡೆಂಟಿಫೈ ದ ಎರರ್. ದ ಚಿಲ್ಡ್ರನ್ ವಾಸ್ ಪ್ಲೇಯಿಂಗ್ ಔಟ್ಸೈಡ್ ಅಂತ ಇದೆ. ದ ಚಿಲ್ಡ್ರನ್ ವಾಸ್, ಸಿ ಚಿಲ್ಡ್ರನ್ ಅಂದರೆ ಪ್ಲೂರಲ್ ಬರುತ್ತಲ್ವಾ. ವಾಸ್ ಈಸ್ ರಾಂಗ್. ಚಿಲ್ಡ್ರನ್ ವರ್ ಪ್ಲೇಯಿಂಗ್ ಔಟ್ಸೈಡ್ ಅಂತ ಆಗಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ದಿಸ್ ಈಸ್ ಮೋಸ್ಟ್ ಯೂನಿಕ್ ಪೇಂಟಿಂಗ್. ಓಕೆ, ಸಿ ಹಿಯರ್ already unique means itself is a something different, right? Why most unique? What is there? You cannot use most, more before unique. Okay, this is the unique painting, that's it. Okay, so you have to correct like that. Next, my brother and me went to the park anta ide. No, that is my brother and me anta barodilla.
ಮೈ ಬ್ರದರ್ ಆ್ಯಂಡ್ ಐ. ಓಕೆ, ಮೈ ಬ್ರದರ್ ಆ್ಯಂಡ್ ಐ ವೆಂಟ್ ಟು ದ ಪಾರ್ಕ್ ಅಂತ ಬರುತ್ತೆ ಫ್ರೆಂಡ್ಸ್. ಮೀ ಭಾಳ ಜನ ಇದನ್ನು ಯೂಸ್ ಮಾಡ್ತಾರೆ, ಬಟ್ ದಟ್ ಈಸ್ ನಾಟ್ ದ ರೈಟ್ ಯೂಸೇಜ್. ನೆಕ್ಸ್ಟ್, ಹಿ ಪ್ರಿಫರ್ಸ್ ಕಾಫಿ ಓವರ್ ಟೀ. ಓಕೆ, ನೋಡಿ ಇಲ್ಲೇನು ತಪ್ಪಿದೆ. ಹಿ ಪ್ರಿಫರ್ಸ್ ಕಾಫಿ ಓವರ್ ಟೀ. ಓವರ್ ಈಸ್ ಅ ರಾಂಗ್ ಒನ್ ಫ್ರೆಂಡ್ಸ್. ಹಿ ಪ್ರಿಫರ್ಸ್ ಕಾಫಿ ಟು ಟೀ. Okay, he prefers coffee to tea is the right answer friends. Next, she is more elder than him. Okay, see, more elder, most elder, again wrong usage. She is just older than. Okay, she is older than him, that's enough. Okay, more elder anta barodilla. Elder is a doddavaru, so more elder anta barodilla. She is older than him. Okay, that's a grammatical error. Next, she has completed her work yesterday. See, she has completed her work yesterday. She has complete her work yesterday. Okay, so completed, has completed anta baruvanta avashyakate illa friends. Has use maduvanta avashyakate illa. Just she completed her work yesterday is enough. Okay, here no need to use has. Next, see, he took an advice from his friend. He took an advice from his friend is the they have given the question. Okay, an advice should be just advice. He took advice from his friend anta agbeku. An advice anta barodilla. Okay, so that is the mistake. Identify the mistake. Next, the news are very surprising. No, see, you read the sentence correctly. News are, then are barodilla. News is. Okay, news is very surprising anta agbeku. Next, I am thinking to go to the party. Okay, I am thinking to go to the party. Okay, so I am thinking to ಅಂತನೂ ಬರೋದಿಲ್ಲ ಫ್ರೆಂಡ್ಸ್. I am thinking of going to the party. Okay, thinking of going to the party ಅಂತ ಆಗುತ್ತೆ. Okay, so this is the mistake. Going to the party ಅಂತ ಆಗುತ್ತೆ. Next, vocabulary. Synonymous and antonyms they have given. So already ನಾನು ಬೇಕಾದಷ್ಟು ಮಾಡಿದ್ದೀನಿ. Abundant. Okay, ನಾನು ನಿನ್ನಿನ ಕ್ಲಾಸ್ನ ನೋಡಿ ನೀವು abundant I have done it guys. Okay, abundant. Rare ಅಂತ ಆಗೋದಿಲ್ಲ. Okay, opposite synonymous antonyms ಆಗುತ್ತೆ. Abundant ಅಂದರೆ rare. Okay, limited ಕೂಡ synonymous ಆಗುತ್ತೆ, ಸಾರಿ antonyms ಆಗುತ್ತೆ. Ample is the right answer friends. ಬಹಳಷ್ಟು, abundant ಅಂತ ಬಹಳಷ್ಟು, few ಅಂದರೆ ಮತ್ತೆ ಕಡಿಮೆ, ಲಿಮಿಟೆಡ್ ಅಂದ್ರೂ ಕಡಿಮೆ, ರೇರ್ ಅಂದ್ರೂ ಕಡಿಮೆ. ಓಕೆ, ಸೊ ದಟ್ಸ್ ವೈ ಲಿಮಿಟೆಡ್. ಓಕೆ, ಸಾರಿ ಲಿಮಿಟೆಡ್ ಅಲ್ಲ, ಆಂಪಲ್. ಓಕೆ, ಆಂಪಲ್ ಅಪಾರ್ಚುನಿಟಿ ಅಂತ ಕರೀತಾರಲ್ವ, ಆಂಪಲ್ ಇಸ್ ದ ರೈಟ್ ಮೀನಿಂಗ್ ಫಾರ್ ಅಬಂಡೆಂಟ್, ರೈಟ್ ಸಿನಾನಿಮಸ್ ಫಾರ್ ಅಬಂಡೆಂಟ್. ನೆಕ್ಸ್ಟ್, ಸೆಲೆಕ್ಟ್ ದ ಎಂಟಾನಿಮಿ ಆಫ್ ಬ್ರಾಡ್. ಬ್ರಾಡ್ ಅಂದರೆ ದೊಡ್ಡದು, and narrow, long, wide, open. Okay, this is very easy. I think ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. Antonymy is narrow. Next, find the synonymy of accurate. Okay, so look at his accuracy, look at her accuracy ಅಂತ ಕರಿತೀವಲ್ವಾ. So accurate ಅಂದ್ರೆ they are asking synonymy. Approximate, correct and false, wrong ಈ ತರ ಇದಾವೆ. So ಕರೆಕ್ಟ್ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಎಕ್ಯುರೇಟ್, ನಾನು ಎಕ್ಯುರೇಟ್ ಆಗಿ ಆನ್ಸರ್ ಹೇಳಿದೆ, ಎಕ್ಯುರೇಟ್ ಆಗಿ ಇರುವಂಥ ಆನ್ಸರ್ನ ಹಾಕ್ತೀನಿ. ಚೂಸ್ ದ ಎಂಟೋನಮಿ ಆಫ್ ಏನ್ಷಿಯಂಟ್. ಏನ್ಷಿಯಂಟ್ಗೆ ಅಪೋಸಿಟ್ ವರ್ಡ್ನ ಹುಡುಕಬೇಕು. ನ್ಯೂ, ಓಲ್ಡ್, ಹಿಸ್ಟಾರಿಕಲ್, ಅಬ್ಸೊಲ್ಯೂಟ್. ಓಕೆ, ಸೊ ದೀಸ್ ಆರ್ ದ ಆಪ್ಷನ್ಸ್ ಯು ಆರ್ ಹ್ಯಾವಿಂಗ್. ಆ್ಯಂಡ್ ದ ಓಲ್ಡ್ ಮೀನ್ಸ್ ಏನ್ಷಿಯಂಟ್ಗೆ ಉತ್ತರ, ಸರಿಯಾದಂಥ ಉತ್ತರ ಅಪೋಸಿಟ್ ವರ್ಡ್ ನ್ಯೂ, ಅದು ಓಲ್ಡ್ ಆಗುತ್ತೆ, ಇದು ನ್ಯೂ. ಓಕೆ, ನೆಕ್ಸ್ಟ್, select the synonymy of bizarre. Okay, bizarre, very famous word friends. Normal ಅಂತೂ ಆಗೋದಿಲ್ಲ bizarre, ಆರ್ಡಿನರಿನೂ ಆಗೋದಿಲ್ಲ. ಎಸ್, ಸ್ಟ್ರೇಂಜ್ ನೀವು ಇಟ್ಕೋಬಹುದು, ಕಾಮನ್ ಕೂಡ ಆಗೋದಿಲ್ಲ.
ಸ್ಟ್ರೇಂಜ್ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಬಿಜಾರೆ ಅಂದರೆ ಓ ದ್ಯಾಟ್ ಗಾಯ್ ಇಸ್ ಅ ಬಿಜಾರೆ ಗಾಯ್ ಅಂತ ಹೇಳ್ತಿರ್ತಾರೆ ನೋಡಿ. ಅರೇಂಜ್ ಟು ದ ಮೇಕ್ ದ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ಸಿ ಸೆಂಟೆನ್ಸ್ನ ಇಲ್ಲಿ ವರ್ಡ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನು ಒಂದು ಸರ್ತಿ ಪಾಸ್ ಮಾಡಿ ಮಾಡಿ ನೋಡ್ರಿ. ಓಕೆ, ಸ್ಟಡಿಂಗ್ ಮೆನಿ ಅವರ್ಸ್ ಹ್ಯಾವ್ ಬೀನ್ ಫಾರ್ ದೇ, ಓಕೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಡೆಫಿನೆಟ್ಲಿ ಸರಿಯಾದಂಥ ಉತ್ತರ ಆಗುತ್ತೆ ನೋಡಿ. ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ ಮೆನಿ ಅವರ್ಸ್, ದೇ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ ಮೆನಿ ಅವರ್ಸ್ ಅಂತ ಅದನ್ನು ನೀವು ಫಾರ್ಮ್ ಮಾಡ್ಬೋದು ನೋಡಿ. ಇಲ್ಲಿ ನೀವೇನು ಮಾಡಿ ಅಂದರೆ ಅದನ್ನು ನೋಡಬೇಡ್ರಿ, ಆನ್ಸರ್ ನೋಡಬೇಡ್ರಿ, ಒಂದು ಸರ್ತಿ ಅಲ್ಲಿ ಕೊಟ್ಟಿರುವಂಥ ವರ್ಡ್ಗಳನ್ನು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಐತಲ್ಲ ಈ ಥರದ ಕ್ವಶನ್ಸ್ಗಳನ್ನ ನಾನು ಆನ್ಸರ್ ತೆಗೆದು ಮಾಡ್ತೀನಿ. ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಟೈಮ್ ಸ್ಕಾರ್ಸಿಟಿ ಇರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಓಕೆ, ಸೊ ಇದನ್ನು ಒಂದು ಸರ್ತಿ ನೀವು ನೋಡ್ರಿ, ಕೆಳಗಿಂದ ಆನ್ಸರ್ನ ನೋಡಬೇಡ್ರಿ. ಸೊ ಐ ಟ್ರೈ ಟು ಮೇಕ್ ಅ ಸೆಂಟೆನ್ಸ್. ಸಿ ವಿಲ್ ಅಟೆಂಡ್ ದ ಮೀಟಿಂಗ್ ಟುಮಾರೋ. ಓಕೆ, ಸೊ ನಾವು ಅಗೇನ್ 47th ನೀವು ಮೊದಲು ಅಲ್ಲಿ ಕೊಟ್ಟಿರೋದನ್ನು ಒಂದು ಸರ್ತಿ ನೋಡ್ರಿ. ಓಕೆ, ಆನ್ಸರ್ನ ನೋಡಬೇಡ್ರಿ, ಅದು ಆದಮೇಲೆ ಆನ್ಸರ್ನ ನೋಡಿ ಫ್ರೆಂಡ್ಸ್. ಓಕೆ, ದ್ಯಾಟ್ ಈಸ್ ದ 47th. ಹಿ ವರ್ಕ್ಸ್ ಹಾರ್ಡ್ ಫಾರ್ ಹಿಸ್ ಫ್ಯಾಮಿಲಿ ಅಂತ ಬರುತ್ತೆ. 48 ಅಗೇನ್. ಓಕೆ, ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಟು ರೀಡ್ ದೆಮ್ ಆ್ಯಂಡ್ ಅದು ಆದಮೇಲೆ ಆನ್ಸರ್ ನೋಡಿ. ಓಕೆ, ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಏನಾದರೂ ಒಂದು ಸೊಲ್ಯೂಷನ್ನ ನಿಮಗೆ ಹುಡುಕ್ತೀನಿ ಫ್ರೆಂಡ್ಸ್. ಓಕೆ, ಸೊ ಈ ಬಾರಿ ಒಂದು ಆನ್ಸರ್ನ ನಾನು ತೆಗಿಬೇಕಾಗಿತ್ತು, ಬಟ್ ಅವ್ರನ್ನ ತೆಗೆದಿಲ್ಲ. ಬಟ್ ನೀವು ಒಂದು ಸರ್ತಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಈಗ 50th ಕ್ವಶನ್ಗೆ ಬಂದಿದ್ದೀವಿ. ಚೂಸ್ ದ ಕರೆಕ್ಟ್ ಆಪ್ಷನ್ಸ್. ದ ಟೀಚರ್ ಆಸ್ಕ್ಡ್ ದ ಸ್ಟೂಡೆಂಟ್ಸ್ ಇಫ್ ದೇ ಡ್ಯಾಶ್ ದ ಪೋಯಮ್. ಓಕೆ, ಸೊ ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ ಇಫ್ ದೇ ಅಂಡರ್ಸ್ಟುಡ್. ಓಕೆ, ಇಫ್ ದೇ ಅಂಡರ್ಸ್ಟುಡ್ ದ ಪೋಯಮ್ ಅಂತ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಸಿ ಈಸ್ ಮೈ ಎಲ್ಡರ್ ಸಿಸ್ಟರ್, ಸಿ ಈಸ್ ಮೈ ಮೋರ್ ಎಲ್ಡರ್ ಸಿಸ್ಟರ್, ಸಿ ಈಸ್ ಮೈ ಎಲ್ಡೆಸ್ಟ್ ಸಿಸ್ಟರ್, ಸಿ ಈಸ್ ಎಲ್ಡರ್ ದೆನ್ ಮೀ. ಓಕೆ, ಎಲ್ಡರ್ ದೆನ್ ಮೈ ಸಿಸ್ಟರ್. ಓಕೆ, ದಿಸ್ ಈಸ್ ವೆರಿ ಸಿಂಪಲ್. ಸಿ ಈಸ್ ಮೈ ಎಲ್ಡರ್ ಸಿಸ್ಟರ್ ಈಸ್ ದ ರೈಟ್ ಒನ್ ಫ್ರೆಂಡ್ಸ್. ಸಿ ಈಸ್ ಮೈ ಎಲ್ಡರ್ ಸಿಸ್ಟರ್, that's it. Okay, so it comes by practice guys. Okay, fill in the blanks. Next, he is very good dash solving the puzzle. I think ಇಂಥ ಕ್ವಶನ್ಸ್ನ ನೀವು ಸಾಲ್ವ್ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್ ಗೈಸ್. ಇಲ್ಲೇ 2 ಕ್ವಶನ್ ಬಂದಿದ್ದಾವೆ. he is good at, okay, solving the puzzle questions or puzzles. Fill in the blank with the appropriate form. Okay, I don't mind dash the dishes. Wash the dishes, washing dishes, to wash the dishes, wash the dishes. Okay, I don't mind washing the dishes. Okay, I don't mind washing the dishes anta agutte friends. Next, choose the correct options. Each of the player dash given a medal. Each of the player, okay, are given, were given, is given, have given. Okay, so right answer is each of the player is given. Okay, each of the player is given a medal. That's the correct one. Okay, next, 55th question. Pick the right phrase to complete the sentence. I would rather you complete, completes, completed, completing. Okay, so I would rather you complete. Okay, completed is the right one. Completed your work on time. I would rather you completed your work on time is the right one friends. Next, choose the correct form. The book is dash than the movie. The book is more interesting and most interesting, more interesting, interesting and interesting guest. Okay, the book anta bandaga ಇಲ್ಲಿ ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದೆನ್ ಮೂವಿ. ಓಕೆ, ಇಲ್ಲಿ ಅಡ್ಜೆಕ್ಟಿವ್ ಕೇಳಿಲ್ಲ ಫ್ರೆಂಡ್ಸ್. ದ ಬುಕ್ ಈಸ್ ಮೋರ್ ಇಂಟ್ರೆಸ್ಟಿಂಗ್ ದೆನ್ ಮೂವಿ. ದಟ್ಸ್ ದ ರೈಟ್ ಒನ್. ನೆಕ್ಸ್ಟ್, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಓಕೆ, ಸೊ ಹಿಯರ್ ಸಿ, either of 2 boys are present, either of 2 boys is present. Okay, either of 2 boys were present, either of 2 boys has been present. ಇದು ಅಂತೂ ತಪ್ಪು, ಇದು ಕೂಡ ತಪ್ಪು.
ಇದು ಕೂಡ ತಪ್ಪು. ಓಕೆ, ಸೊ ಐ ವಿಲ್ ಗೋ ಫಾರ್ ಬಿ. ಬಿ ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಈದರ್ ಆಫ್ ಟೂ ಬಾಯ್ಸ್ ಈಸ್ ಪ್ರೆಸೆಂಟ್. ನೆಕ್ಸ್ಟ್, select the appropriate article. He is dash European citizen. He is dash European citizen. He is a European citizen. A is the right answer friends. Next, she is interested dash learning a new language. At no, on no, with no, in yes. Okay, she is interested in learning new language. Okay, that is a correct one. Next, ಇವತ್ತಿನ ಕೊನೆಯ ಪ್ರಶ್ನೆ. ರಿಮೈನಿಂಗ್ 60 ಕ್ವಶನ್ ನಾಳೆ ಮಾಡ್ತೀನಿ ಫ್ರೆಂಡ್ಸ್. ಪಿಕ್ ದ ಕರೆಕ್ಟ್ ಸೆಂಟೆನ್ಸ್. he plays good in the game. he plays well in the game. he plays goodly in the game. No, goodly ಗಿಡ್ಲಿ ಬರೋದಿಲ್ಲ ಫ್ರೆಂಡ್ಸ್. ಓಕೆ, and he plays better in the game. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಇದು ಅಂತೂ ಅಲ್ವೇ ಅಲ್ಲ, ಇದು ಅಲ್ಲ. he plays well in the game. ಓಕೆ, he plays well in the game. he plays good in the game ಅಲ್ಲ, he plays well in the game is the right answer friends. ಓಕೆ, ಸೊ 60 ಕ್ವಶನ್ ನಾನು ಇವತ್ತು ಕೊಟ್ಟಿದ್ದೀನಿ. ಆ್ಯಂಡ್ ನಾನು ಈ ಪ್ರತಿಯೊಂದು ಟಾಪಿಕ್ನ ಪ್ರತಿಯೊಂದು ಆಪ್ಷನ್ಸ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಫ್ರೆಂಡ್ಸ್. ಬಟ್ ಡ್ಯೂ ಟು ಟೈಮ್ ಸ್ಕಾಸಿಟಿ ನನಗೆ ಆಗ್ತಿಲ್ಲ. ಬಟ್ ಐ ವಿಲ್ ಟ್ರೈ ಇನ್ ಕಮ್ಮಿಂಗ್ ಡೇಸ್ ಒಳಗೆ ಡೆಫಿನೆಟ್ಲಿ ನಾನು 10-20 ಕ್ವಶನ್ ಕೂಡ ಮಾಡಿದ್ರು ಅದನ್ನು ಟ್ರೈ ಮಾಡ್ತೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಕ್ಲಾಸ್ ಅನ್ನೋದನ್ನು ತಿಳಿಸ್ಬೇಕು. ಅದು ಆದಮೇಲೆ ನನ್ನ ಕ್ಲಾಸು ಕಂಟಿನ್ಯೂ ಆಗ್ತವೆ ಫ್ರೆಂಡ್ಸ್. ಆ್ಯಂಡ್ ಡೆಫಿನೆಟ್ಲಿ ಹೋದಂಗೆ ಇದನ್ನು ಮತ್ತಷ್ಟು ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು ಅಂತ ನನ್ನ ಪ್ಲ್ಯಾನ್ ಇದೆ. ನಿಮಗೆ ಭಾಳ ಜನ ಕೇಳ್ತಿದ್ರು ಇಂಗ್ಲೀಷ್ ಕೊಡಿ ಸರ್ ಅಂತ, ಅದಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್ ದಟ್ ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಿ ನೋಡ್ರಿ. ಆ್ಯಂಡ್ ದೇ ಆರ್ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ಬಾಯ್, ಟೇಕ್ ಕೇರ್.